ಕನ್ನಡ ವ್ಯಾಕರಣ ಅಧ್ಯಯನಕ್ಕೆ ಸ್ವಾಗತ. ಇಂದು ಸರ್ವನಾಮಗಳ ಬಗ್ಗೆ ತಿಳಿಯೋಣ. ಸರ್ವನಾಮ ಅಂದ್ರೇನು? ನಾಮಪದಗಳ ಸ್ಥಾನದಲ್ಲಿ ಅವುಗಳ ಪ್ರತಿನಿಧಿಯಾಗಿ ಬಳಸುವ ಪದಗಳನ್ನು ಸರ್ವನಾಮಗಳು ಎನ್ನುತ್ತೇವೆ. ಅಂದರೆ ನಾಮಪದಗಳ ಬದಲಿಗೆ ಬಳಸುವ ಪದಗಳನ್ನು ನಾವು ಸರ್ವನಾಮ ಎಂದು ಕರೆಯುತ್ತೇವೆ. ಸರ್ವನಾಮಗಳಲ್ಲಿ 4 ರೀತಿಯ ಸರ್ವನಾಮಗಳನ್ನು ನಾವು ಕಾಣ್ತೇವೆ. ಪುರುಷಾರ್ಥಕ ಸರ್ವನಾಮಗಳು, ಆತ್ಮಾರ್ಥಕ ಸರ್ವನಾಮಗಳು, ಪ್ರಶ್ನಾರ್ಥಕ ಸರ್ವನಾಮಗಳು, ನಿರ್ದೇಶನಾತ್ಮಕ ಸರ್ವನಾಮಗಳು. ಪುರುಷಾರ್ಥಕ ಸರ್ವನಾಮ ಉತ್ತಮ ಪುರುಷದಲ್ಲಿ ಮಾತನಾಡುವ ವ್ಯಕ್ತಿ. ನಾನು, ನಾವು, ಏಕವಚನದಲ್ಲಿ ನಾನು, ಬಹುವಚನ ನಾವು. ಯಾರೊಡನೆ ಮಾತನಾಡುತ್ತೇವೇನೋ ಆ ವ್ಯಕ್ತಿ ಮಧ್ಯಮ ಪುರುಷನಾಗ್ತಾನೆ. ಅಲ್ಲಿ ನೀನು, ನೀವು ಎಂಬ ಬಳಕೆ ಆಗ್ತದೆ. ಯಾರ ಬಗೆಗೆ ಮಾತನಾಡುತ್ತಿರುವೆನೋ ಆ ವ್ಯಕ್ತಿ ಪ್ರಥಮ ಪುರುಷ, ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗದಲ್ಲಿ ಅವನು, ಇವನು, ಅವಳು, ಇವಳು, ಅದು, ಇದು ಏಕವಚನವಾದರೆ, ಬಹುವಚನದಲ್ಲಿ ಅವರು, ಇವರು, ಅವರು, ಇವರು, ಅವು, ಇವು ಇತ್ಯಾದಿ ಪದಗಳನ್ನು ಬಳಕೆ ಮಾಡ್ತೇವೆ. ಆತ್ಮಾರ್ಥಕ ಸರ್ವನಾಮ ಅಂದ್ರೇನು? ವ್ಯಕ್ತಿ ಅಥವಾ ವಸ್ತುವಿನ ಸ್ವಂತಕ್ಕೆ ಅನ್ವಯಿಸಬಹುದಾದಂಥ ಪ್ರಥಮ ಪುರುಷ ಸರ್ವನಾಮಗಳನ್ನು ಆತ್ಮಾರ್ಥಕ ಸರ್ವನಾಮಗಳು ಎಂತೇವೆ. ಉದಾಹರಣೆಗೆ ಏಕವಚನದಲ್ಲಿ ತಾನು, ಬಹುವಚನದಲ್ಲಿ ತಾವು ಅಂತ ಬಳಸ್ತೇವೆ. ಈ ತಾನು, ತಾವು, ತಮ್ಮ ಎಂತಕ್ಕಂಥ ಪದಗಳು ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆಗಳು. ಪ್ರಶ್ನಾರ್ಥಕ ಸರ್ವನಾಮ ಅಂದ್ರೇನು? ವ್ಯಕ್ತಿ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳುವಾಗ ಬಳಸುವ ಪದಗಳನ್ನು ನಾವು ಪ್ರಶ್ನಾರ್ಥಕ ಸರ್ವನಾಮಗಳು ಎನ್ನುತ್ತೇವೆ. ಯಾವನು, ಯಾವಳು, ಯಾರು, ಹೇಗೆ, ಏನು, ಯಾವುವು ಇತ್ಯಾದಿ ಪದಗಳನ್ನು ನಾವು ಪ್ರಶ್ನಾರ್ಥಕ ಸರ್ವನಾಮಗಳಿಗೆ ಉದಾಹರಣೆಯಾಗಿ ಬಳಸ್ತೇವೆ. ನಿರ್ದೇಶನಾತ್ಮಕ ಸರ್ವನಾಮಗಳು ಅಂದ್ರೇನು? ವ್ಯಕ್ತಿ ವಸ್ತುಗಳಿಗೆ ಸಂಬಂಧಪಟ್ಟಂತೆ ನಿರ್ದೇಶನ ನೀಡಲು ಬಳಸುವ ಪದಗಳನ್ನು ನಿರ್ದೇಶನಾತ್ಮಕ ಸರ್ವನಾಮಗಳು ಎನ್ನುವರು. ಆ, ಹಿ, ಆತ, ಆಕೆ, ಈತ, ಈಕೆ ಇತ್ಯಾದಿ ಪದಗಳನ್ನು ನಾವು ನಿರ್ದೇಶನಾತ್ಮಕ ಸರ್ವನಾಮಗಳಿಗೆ ಉದಾಹರಣೆಯಾಗಿ ಬಳಸ್ತೇವೆ. ಇದಿಷ್ಟು ಸರ್ವನಾಮಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಕ್ರಿಯಾಪದದ ಬಗ್ಗೆ ತಿಳಿಯೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕನ್ನಡ ಖಜಾನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ.